ಬಿಗ್ ಬಾಸ್ ನೋಡೋದಕ್ಕೂ ಮುಂಚೆ ಬಿಗ್ ಬಾಸ್ ಗೆ ಬರೋದಕ್ಕೂ ಮುಂಚೆ ಸೂರಜ್ ಸಿಂಗ್ ಮಾತ್ರ ಆಗಿದ್ರು. ಈಗಂತೂ ಪವಿತ್ರ ಬಂಧನ ಸೀರಿಯಲ್ ಬಂದಾದ್ಮೇಲೆ ನಮ್ಮೆಲ್ಲರ ಮನೆ ಮಗ ಆಗ್ಬಿಟ್ಟಿದ್ದಾರೆ. ಎಷ್ಟು ಇಷ್ಟಪಡ್ತಿದ್ದಾರೆ ಸೂರಜ್ನ ಅಂತ ಅಂದ್ರೆ ಎಲ್ರು ಕೂಡ ಇವ್ರು ಹೊಸಬ್ರ ಸಾಧ್ಯನೇ ಇಲ್ಲ, ನಮ್ಮೆಲ್ಲ ಹತ್ತಿರ ಇರುವಂತ ಹುಡುಗ ಅಂತ ಎಲ್ರು ಇಷ್ಟಪಡ್ತಿದ್ದಾರೆ. ಇವಾಗ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಅಂತ ಕಾಮಿಡಿ ಶೋಗೂ ಕೂಡ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಇವತ್ತು ಅಪ್ರೂಪಕ್ಕೆ ಸಿಕ್ಬಿಟ್ಟಿದ್ದಾರೆ. ಹಾಯ್ ಸೂರಜ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗೆ ಇಷ್ಟೊಂದು ಅಭಿಮಾನಿಗಳನ್ನ ತುಂಬಾ ಬೇಗ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ದೇವ್ರ ಆಶೀರ್ವಾದ. ಎಲ್ಲಾ ಕರ್ನಾಟಕದ ಜನತೆ ಎಲ್ಲ ತುಂಬಾ ಇಷ್ಟ ಪಡ್ತಿದ್ದಾರೆ. ಸೂರಜ್ನ ದೇವಾಗಿ ನೋಡ್ತಿದ್ದಾರೆ, ದೇವ್ನು ತುಂಬಾ ಇಷ್ಟ ಪಡ್ತಿದ್ದಾರೆ. ನಾನೀಗ ಕ್ವಾಟ್ಲೆ ಕಿಚನ್ ಅಲ್ಲಿ ಸೂರಜ್ನ ನೋಡ್ತಿದ್ದಾರೆ. ಸೂರಜ್ ಹೀಗೂ ಇರ್ತಾನ, ಇಷ್ಟ ತಮಾಷೆ ಸೈಡು ಇದ್ಯಾ ಅಂತ ಅವರೇ ಸ್ವಲ್ಪ ಸರ್ಪ್ರೈಸ್ ಆಗಿದ್ದಾರೆ. ಜನರ ಆಶೀರ್ವಾದ ಇಲ್ಲಿವರೆಗೂ ಅವರೇ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಈಗ ಕ್ವಾಟ್ಲೆ ಕಿಚನ್ ಬಂದಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ, ಸೂರಜ್ನ ನೋಡಿದ ರೀತಿನೇ ಬೇರೆ. ನಾವು ಒಂದು ಬಿಗ್ ಬಾಸ್ ನಲ್ಲಿ ಅದೊಂದು ಸೀರಿಯಸ್ ಫೇಸ್ ಇರಬಹುದು, ಆ ಸ್ಟೈಲಿಶ್ ಸೂರಜ್ನ ನೋಡಿ ಆಮೇಲೆ ಪವಿತ್ರ ಬಂಧನದಲ್ಲಿ ಫುಲ್ ಸ್ಟ್ರಾಂಗ್ ಅಂದ್ರೆ ಬಿಸ್ನೆಸ್ ಮ್ಯಾನ್, ಫುಲ್ ಯಾವಾಗ್ಲೂ ಕೋಪಿಷ್ಟ, ಆ ತರದಂತ ಸೂರಜ್ನ ನೋಡಿ ಕಾಮಿಡಿ ಶೋ ನಲ್ಲಿ ಏನ್ ಮಾಡ್ತಿದ್ದೀರಾ? ಸೂರಜ್ಗೆ ಒಂದು ಕಾಮಿಕ್ ಸೈಡು ಇದೆ ಅಂತ ನನ್ ಕ್ಲೋಸ್ ಸರ್ಕಲ್ ಗೊತ್ತಿತ್ತು, ನನ್ ಫ್ಯಾಮಿಲಿ ಗೊತ್ತಿತ್ತು. ಬಟ್ ಬಿಗ್ ಬಾಸ್ ಅಲ್ಲಿ ಆತರ ಸಿಚುವೇಶನ್ಸ್ ಎಲ್ಲೂ ಕ್ರಿಯೇಟ್ ಆಗಿರ್ಲಿಲ್ಲ. ಕೆಲವು ಸತಿ ರಕ್ಷಿತಾ ಜೊತೆ ಸ್ವಲ್ಪ ಮಜಾ ಮಾಡ್ಕೊಂಡೆಲ್ಲ ಇರ್ತಿದ್ವಿ, ಕುಕಿಂಗ್ ಟೈಮ್ ಅಲ್ಲಾಗ್ಲಿ, ಹೊರಗಡೆ ಗಾರ್ಡನ್ ಏರಿಯಾದಲ್ಲಾಗ್ಲಿ. ಬಟ್ ಮಿಗ್ದವ್ರ ಜೊತೆ ಎಲ್ಲ ಸ್ವಲ್ಪ ಸೀರಿಯಸ್ ಆಗೇ ಇರ್ತಿದ್ದೆ. ಬಟ್ ಆ ಸೈಡ್ ಇದೆ ಅಂತ ನನಗ್ ಗೊತ್ತಿತ್ತು, ಮತ್ತೆ ನನ್ ಫ್ರೆಂಡ್ಸ್ ಎಲ್ಲ ಗೊತ್ತಿತ್ತು. ಅವ್ರು ಹೇಳಿದ್ರು, ನೀನ್ ಯಾಕೆ ಹಂಗಿರ್ಲಿಲ್ಲ, ನೀನ್ ನಮ್ ಜೊತೆ ಇದ್ದಂಗ್ ಯಾಕೆ ಅಲ್ಲಿರ್ಲಿಲ್ಲ ನೀನು ಅಂತೆಲ್ಲ ಹೇಳ್ತಿದ್ರು. ಬಟ್ ಅದಿನ್ನೂ ಪ್ಲಸ್ ಪಾಯಿಂಟ್ ಆಗ್ತಿತ್ತು ಅಲ್ವಾ ಅಲ್ಲಿ ಇದ್ಬಿಟ್ಟಿದ್ರೆ? ಬಿಕಾಸ್ ನನ್ಗೆ ಟು ಬಿ ಆನೆಸ್ಟ್ ಬಿಗ್ ಬಾಸ್ ಶೋದು ಹೇಗಿರ್ಬೇಕು ಏನು ಅಂತ ಅಷ್ಟ್ ಐಡಿಯಾ ಇರ್ಲಿಲ್ಲ. ಈಗ ಹೆಂಗೆ ಅಂದ್ರೆ ನಾನು ಸ್ವಲ್ಪ ಇಂಟ್ರೋವರ್ಟ್ ಸೈಡ್ ಇದೆ ನಂದು. ಬಟ್ ಜಾಸ್ತಿ ಜನದ ಜೊತೆ ಅಷ್ಟ್ ಮಾತಾಡಲ್ಲ. ಬಟ್ ಕ್ಲೋಸ್ ಸರ್ಕಲ್ ಜೊತೆ ತುಂಬಾ ಫನಿ ಆಗಿರ್ತೀನಿ. ಅಲ್ಲಿ ಹೋಗಿ ಸ್ವಲ್ಪ ಅದು ಲೇಟ್ ಆಯ್ತು ಅವ್ರ ಜೊತೆ ಅಷ್ಟು ಕಂಫರ್ಟಬಲ್ ಆಗಕ್ಕೆ, ಅಲ್ಲಿ ಅಷ್ಟು ಓಪನ್ ಅಪ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತು. ಬಟ್ ಆಮೇಲೆ ಆಚೆ ಬಂದ್ಮೇಲೆ ಅನ್ನಿಸ್ತು, ಓಕೆ ನಾನ್ ಇಲ್ಲಿರೋ ರೀತಿನೇ ಅಲ್ಲೂ ಇರ್ಬೋದಿತ್ತಲ್ಲ, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿರ್ತಿದ್ದೆ, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ದೆ ಶೋನ ಅಂತ. ಈಗೊಂದು ಆಪರ್ಚುನಿಟಿ ಕಲರ್ಸ್ ಅವರೇ ಕೊಟ್ಟಿದ್ದಾರೆ, ಅವ್ರನ್ನ ನೋಡಿದ್ದಾರೆ. ಕೆಲವು ಇನ್ಸ್ಟೆನ್ಸಸ್ ಅಲ್ಲಿ ಅವ್ರಿಗೆ ಅನ್ಸಿರ್ಬೋದು, ಓಕೆ ಇವ್ನ್ ಇನ್ನೊಂದ್ ಸೈಡ್ ಇದೆ, ಅಷ್ಟು ಓಪನ್ ಅಪ್ ಅಲ್ಲಿ ಆಗ್ಲಿಲ್ಲ, ಸೊ ಅಟ್ ಲೀಸ್ಟ್ ಈ ಶೋ ಅಲ್ಲಾದ್ರೂ ಆಗ್ತೇನೆ ಅಂತ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಮೇಕಿಂಗ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಅಂತ ಅನ್ಸುತ್ತೆ. ಕೆಲವೊಂದು ಕಲಾವಿದರಿಗೆ ಕೆಲವೊಂದ್ ಚಾನೆಲ್ಗಳು ಮನೆ ಮಗಳು ಹಿಂಗ ಆಗ್ಬಿಡ್ತಾರೆ. ಸೂರಜ್ ಏನಾದ್ರು ಕಲರ್ಸ್ ಕನ್ನಡದ ಮನೆ ಮಗ ಆಗ್ಬಿಟ್ಟವ್ರ? ನಾನ್ ಕಲರ್ಸ್ ಕನ್ನಡದ ಮನೆ ಮಗ ಅಂತ ಹೇಳ, ಕರ್ನಾಟಕದ ಮನೆ ಮಗ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಲರ್ಸ್ ಲೈಕ್ ಒಂದ್ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೆ, ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ನನ್ಗೆ. ಸೊ ಯಾ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕಲರ್ಸ್. ಈ ಸೂರಜ್ ನಮ್ಗೆ ಹೇಗ್ ಪರಿಚಯ ಆದ್ರು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಲುಕ್ ವೈಸು, ಸ್ಟೈಲಿಶ್, ಒಂಥರ ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿದಂತವ್ರು. ಈಗ ಈ ಶೂಟಿಂಗ್ ಬ್ಯುಸಿ ಶೆಡ್ಯೂಲ್ ನಲ್ಲಿ ಅದು ಹೇಗ್ ನಡೀತಿದೆ ಅಂತ? ಎಲ್ಲ ನನ್ ಫ್ಯಾನ್ಸ್ ಅಲ್ಲ, ನನ್ ಫಾಲೋವರ್ಸ್, ನನ್ ಫ್ಯಾಮಿಲಿ ಏನಿದೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ತುಂಬಾ ಪೇಶೆಂಟ್ ಆಗಿದ್ದಾರೆ. ಯಾಕಂದ್ರೆ ನಾನು ಏನೋ ಪೋಸ್ಟ್ ಮಾಡಕ್ ಆಗ್ತಿಲ್ಲ, ಏನೋ ಕಂಟೆಂಟ್ ಕ್ರಿಯೇಷನ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಅವ್ರು ವೇಟ್ ಮಾಡ್ತಿದ್ದಾರೆ. ಎಲ್ಲ ಒಂದ್ ಪೋಸ್ಟ್ ಅಲ್ಲೂ ಕಮೆಂಟ್ ಹಾಕ್ತಿರ್ತಾರೆ, ಬ್ರೋ ಮುಂಚೆ ಮಾಡ್ತಿದ್ರಲ್ಲ ಆತರ ಮಾಡಿ, ಹಳೇದು ನಿಮ್ದು ರೀಲ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು, ಯುನೀಕ್ ಆಗಿರ್ತಿತ್ತು, ಬಟ್ ಈಗ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಅಂತ ಹೇಳ್ತಾರೆ. ಬಟ್ ಮಧ್ಯೆ ಎಲ್ಲೋ ತಿಂಗ್ಳಿಗೆ ಒಂದು ತಪ್ಪದೆ 2 ಪೋಸ್ಟ್ ಆತರ ಜಸ್ಟ್ ಟು ಸ್ಟೇ ಇನ್ ಟಚ್ ವಿತ್ ದಿ ಆಡಿಯನ್ಸ್ ಮಾಡ್ತಾ ಇದೀನಿ. ಬಟ್ ಇವೆಂಚುಲಿ ಹೋಗ್ತಾ ಸ್ವಲ್ಪ ಸ್ಕೆಡ್ಯೂಲ್ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಐಲ್ ಗೆಟ್ ಬ್ಯಾಕ್ ಟು ಇಟ್. ಸೂರಜ್ಗೆ ನಿಜವಾಗ್ಲೂ ಅಡ್ಗೆ ಮಾಡಕ್ ಬರುತ್ತಾ? ಖಂಡಿತ. ನಾನು ಕ್ಯಾನಡಾದಲ್ಲಿ ಇದ್ದಾಗ ಶೆಫ್ ಆಗಿ ವರ್ಕ್ ಮಾಡಿದ್ದೆ. ಬಿಗ್ ಬಾಸ್ ಮನೇಲೂ ನಾನು ಆಲ್ಮೋಸ್ಟ್ ನನ್ಗೆ ಅಂತ ಕೆಲಸ ವಹಿಸಿದ್ರಲ್ಲಿ ನಾನು ಅಡ್ಗೆ ಮನೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಒಂದು ಹಾಬಿ ಆಗಿತ್ತು ಮುಂಚೆ. ಅದಾದ್ಮೇಲೆ ನಂದು ಫಿಟ್ನೆಸ್ ಜರ್ನಿ ಏನಿತ್ತು ಅಲ್ಲಿ ಒಂದು ನೆಸೆಸಿಟಿ ಆಯ್ತು ಕುಕಿಂಗ್ ಮಾಡ್ಕೊಳ್ಳೋದು, ನನಗ್ ನಾನೇ ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟ್ ಅದೇ ನನ್ಗೆ ಯೂಸ್ ಆಯ್ತು. ಕ್ಯಾನಡಾದಲ್ಲಿ ನಂಗೆ ಪಾರ್ಟ್ ಟೈಮ್ ಜಾಬ್ ಸಿಗ್ತಿರ್ಲಿಲ್ಲ. ಸೊ ನಂಗೆ ಕುಕಿಂಗ್ ಸ್ಕಿಲ್ ಸ್ವಲ್ಪ ಇದ್ದಿದ್ರಿಂದ ಅಲ್ಲಿ ಯಾರೋ ಒಂದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ಶೆಫ್ ಜಾಬ್ ಕೊಡ್ತಾರೆ, ಅಲ್ಲಿ ಸ್ವಲ್ಪ ಕಲ್ತೆ. ಸೊ ಅದೇ ಈಗ ನನ್ಗೆ ಈಗ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಅದೇ ಒಂದ್ ಸ್ಕಿಲ್ ಆಗಿ ಯೂಸ್ ಆಗ್ತಾ ಇದೆ. ಅಂದ್ರೆ ಅವತ್ತು ಕೆನಡಾದಲ್ಲಿ ಪಾರ್ಟ್ ಟೈಮ್ ಜಾಬ್ ಅಡಿಗೆ ಕೆಲಸ ಸಿಕ್ಕದಕ್ಕೆ ನಿಮ್ ಲೈಫ್ ಕೂಡ ಒಂದು ಹಂತಕ್ಕೆ ಹೋಯ್ತು. ಖಂಡಿತ ಮ್ಯಾಮ್. ಯಾಕಂದ್ರೆ ಆ ಟೈಮ್ ಅಲ್ಲಿ ಕೆನಡಾದಲ್ಲಿ ಹೆಂಗೆ ಅಂದ್ರೆ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಕಷ್ಟ ಜೀವನ. ಅಂದ್ರೆ ಲೈಕ್ ಇಫ್ ಯು ಆರ್ ವೆಲ್ ಆಫ್, ಮನೆ ಕಡೆ ತುಂಬಾ ಚೆನ್ನಾಗಿದ್ರೆ ಏನಷ್ಟ ಅನ್ಸಲ್ಲ. ಬಟ್ ನೀವೇ ನೆಕ್ಸ್ಟ್ ಟ್ಯೂಷನ್ ಫೀಸ್, ಕಾಲೇಜ್ ಫೀಸ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ನಿಮ್ಗೊಂದ್ ಜಾಬ್ ಇರ್ಬೇಕಲ್ಲಿ.
ಸೊ ಅದಕ್ಕೋಸ್ಕರ ನಾನು ಕೆಲಸ ಹುಡುಕ್ತಿದ್ದಾಗ ಅಲ್ಲಿ ಸಿಚುವೇಶನ್ ಸ್ವಲ್ಪ ಕಷ್ಟ ಇತ್ತು, ಬಿಕಾಸ್ ಸ್ಟೂಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ರು ಅಂಡ್ ಜಾಬ್ಸ್ ಇರ್ಲಿಲ್ಲ. ಕುಕಿಂಗ್ ಒಂದು ಹೆಂಗೆ ಅಂದ್ರೆ ಇದು ಬೇಸಿಕ್ ಸ್ಕಿಲ್ ಅಲ್ಲ, ಅಲ್ಲಿ ಒಂಥರ ಪ್ರೊಫೆಷನಲ್ ಆಗೇ ನೋಡ್ತಾರೆ. ಸೊ ಆ ಟೈಮಲ್ಲಿ ನನ್ಗೆ ಇದೊಂದು ಕುಕಿಂಗ್ ಅನ್ನೋದು ನಂಗೆ ತುಂಬಾ ಯೂಸ್ ಆಯ್ತು. ಅಲ್ಲಿ ಹೋದಾಗ ಎಷ್ಟೊಂದ್ ಜನ ಅಲ್ಲಿ ಹೋಗ್ಬಿಟ್ಟು ಆಗಲ್ಲ ಅಂತ ಬಿಟ್ಬಿಟ್ಟಿದ್ರು, ಬಿಕಾಸ್ ಅದಿದು ತಂದೂರ್ ಶೆಫ್ ಆಗಿ ಆ ತಂದೂರ್ ಒಳಗ್ ಕೈ ಹಾಕಿದ್ರೆ ಎಲ್ಲ ಕೈಯೆಲ್ಲ ಸುಟ್ಟೋಗ್ತಾ ಇತ್ತು. ಆ ರೋಟಿ ನಾನೆಲ್ಲ ಮಾಡ್ತಾರಲ್ಲ, ಸೊ ಅದು ಆ ಓಪನಿಂಗ್ ಇತ್ತು. ನಂಗೆ ಇನಿಷಿಯಲಿ ತುಂಬಾ ಕಷ್ಟ ಆಗ್ತಿತ್ತು, ಕೈಯೆಲ್ಲ ಸುಟ್ಕೊಂಡಿದೀನಿ, ಎಲ್ಲಾ ಮಾಡಿದೀನಿ. ಬಟ್ ಹೋಗ್ತಾ ಹೋಗ್ತಾ ಒಂದ್ ಗ್ರಿಪ್ ಸಿಕ್ಬಿಡ್ತು ನನ್ಗೆ. ಅಲ್ಲಿಂದ ಹಂಗೆ ನಾನು ಕರೀಸಿಗೆ ಶಿಫ್ಟ್ ಆದೆ. ಅಲ್ಲಿಂದ ಕೊನೆಯಲ್ಲಿ ಹೆಂಗಾಯ್ತು, ರೆಸ್ಟೋರೆಂಟ್ ಗೆನೆ ಹೆಡ್ ಶೆಫ್ ತರ ಆಗ್ಬಿಟ್ಟೆ. ಆಲ್ಮೋಸ್ಟ್ 2 years ವರ್ಕ್ ಮಾಡುವಾಗ ಲಾಸ್ಟ್ ಅಲ್ಲಿ ಹಂಗಾಯ್ತು. ಅದಾದ್ಮೇಲೆ ವಾಪಸ್ ಇಂಡಿಯಾ ಬಂದೆ. ಅಂದ್ರೆ ಈಗ ಈ ಅಡ್ಗೆ ಅಂದ್ರೆ ನಿಮಗೆ ಬಹಳ ಗೌರವ ಹಾಗಾದ್ರೆ? ಖಂಡಿತ ಮ್ಯಾಮ್, ಬಿಕಾಸ್ ಅದ್ ನನ್ಗೆ ಊಟ ಹಾಕಿದೆ. ಸ್ಟಾರ್ಟಿಂಗ್ ಇಂದನು ಈಗ ನಾವು ಮನೇಲಿದ್ದಾಗ್ಲೂ ನಾವು PG ಎಲ್ಲ ಮಾಡ್ತಾ ಇದ್ವಿ, ಅಮ್ಮ ನಾನು ಎಲ್ಲ. ಅದಾದ್ಮೇಲೆ ಕೇಟರಿಂಗ್ ಮಾಡಿದ್ವಿ, ನಾನೇ ಹೋಗ್ಬಿಟ್ಟು ಊಟ ಬಡಿಸೋದು ಅದು ಇದೆಲ್ಲ ಮಾಡ್ತಿದ್ವಿ. ಆ ಟೈಮ್ ಇಂದನು ಈ ಫುಡ್ ಇಂಡಸ್ಟ್ರಿ ಏನಿದೆ ಅವಾಗಿಂದನು ನಮ್ ಕೈ ಹಿಡ್ದಿದೆ. ನೆಕ್ಸ್ಟ್ ಕೆನಡಾ ಹೋದಾಗ್ಲೂ ಅಲ್ಲೂ ಅದೇ ಮಾಡಿದೀನಿ. ವಾಪಸ್ ಬಂದಾಗ ಈಗ್ಲೂ ಕ್ವಾಟ್ಲೆ ಕಿಚನ್ ಅಲ್ಲಿ ಕುಕಿಂಗ್ ಮಾಡ್ತಾ ಇದ್ದೀರಾ? ಖಂಡಿತ. ಈ ಕೆಲವೊಂದು ಹುಡುಗಿಯರಿಗೆ ಅಡ್ಗೆ ಅನ್ನೋದು ಸೀರಿಯಸ್ಲಿ ಬರಲ್ಲ, ಅಂದ್ರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಸೊ ಈಗ ನಿಮ್ಮ ಮದ್ವೆ ಆಗೋ ಹುಡುಗಿ ಬಹಳ ಲಕ್ಕಿ ಅಂತ ಅನಿಸ್ತಿದೆ ಈಗ. ಐ ಡೋಂಟ್ ಮೈಂಡ್. ನೀವೇ ಡೈಲಿ ಮಾಡ್ತೀರಾ ಅಡ್ಗೆ? ನನ್ ಕುಕಿಂಗ್ ಮಾಡಕ್ ತುಂಬಾ ಇಷ್ಟ. ನಾನ್ ಕುಕಿಂಗ್ ಲೈಕ್ ತಿನ್ನಕ್ಕಿಂತ ನನ್ಗೆ ಕುಕಿಂಗ್ ಮಾಡಿ ಬಡಿಸಿ ಅವ್ರ ರಿಯಾಕ್ಷನ್ ನೋಡಕ್ ನಂಗೆ ಇನ್ನೂ ಖುಷಿ ಕೊಡುತ್ತೆ. ಕುಕಿಂಗ್ ತುಂಬಾ ಇಷ್ಟ ಮಾಡಕ್. ಬಿಗ್ ಬಾಸ್ ಅಲ್ಲಿ ಕರ್ನಾಟಕಕ್ಕೆ ಎಲ್ರಿಗೂ ಪರಿಚಯ ಆಗ್ತೀರಾ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂತ ಸೂರಜ್ ಬಿಗ್ ಬಾಸ್ ಆದ್ಮೇಲೆ ಇಡೀ ಕರ್ನಾಟಕಕ್ಕೆ ತುಂಬಾ ಇಷ್ಟ ಆಗ್ಬಿಡ್ತೀರಾ. ಸೊ ಈ ಬೆಳವಣಿಗೆ ಇವತ್ತು ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಕೈಯಲ್ಲಿದ್ದಾವೆ ನಿಮ್ಗೆ. ಈ ಬೆಳವಣಿಗೆ ಫ್ಯಾಮಿಲಿಗೆ ಏನ್ ಅನಿಸ್ತಾ ಇದೆ? ನಾನು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಬರಕ್ಕೂ ಮುಂಚೆ ನಾನು ಜಾಬ್ ಕ್ವಿಟ್ ಮಾಡಿರ್ತೀನಿ. ಆ ಟೈಮಲ್ಲಿ ನಾನು ಮನೇಲೂ ಹೇಳಿರ್ಲಿಲ್ಲ ನೆಕ್ಸ್ಟ್ ಏನ್ ಮಾಡ್ತೀನಿ, ಜಾಬ್ ಕ್ವಿಟ್ ಮಾಡಿದೀನಿ ಅಂತಾನು ಹೇಳಿರ್ಲಿಲ್ಲ. ಬಟ್ ನನ್ಗೆ ಎಲ್ಲೋ ಅನ್ನಿಸ್ತಿತ್ತು ಲೈಕ್ ಐ ಮೆಂಟ್ ಟು ಡೂ ಮೋರ್. ನಾನು ಇನ್ನೂ ಜಾಸ್ತಿ ಏನೋ ಮಾಡಬಲ್ಲೆ. ನಾನು ಈ ತರ ಒಂದು IT ಜಾಬ್ ಅಲ್ಲಿ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇಲ್ಲೇ ಇಷ್ಟಕ್ಕೆ ಸೀಮಿತ ಅಲ್ಲ ಅಂತ ನನಗೆ ಅನ್ನಿಸ್ತಿತ್ತು ಒಳಗಡೆ. ಸೊ ನಾನ್ ಯಾವಾಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ, ಜನ ಅದನ್ನ ನೋಟಿಸ್ ಮಾಡಕ್ ಶುರು ಮಾಡಿದ್ರು. ನೀವು ಇಂಡಸ್ಟ್ರಿಗೆ ಹೋಗ್ಬೇಕು, ನಿಮ್ ಲೈಕ್ ಯು ಹ್ಯಾವ್ ದಟ್ ಇನ್ ಯು ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಆ ಧೈರ್ಯ ಇರ್ಲಿಲ್ಲ ರಿಸ್ಕ್ ತಗೊಳಕ್ಕಾಗ್ಲಿ, ಬಿಕಾಸ್ ತುಂಬಾ ಕಮಿಟ್ಮೆಂಟ್ಸ್ ಗಳಿರುತ್ತೆ. ಬಟ್ ಏನೋ ಗೊತ್ತಿಲ್ಲ, ಒಂದಿನ ಆಲ್ ಆಫ್ ಅ ಸಡನ್ ನಂಗೆ ಅದು ಹಿಟ್ ಆಗುತ್ತೆ, ಓಕೆ ಇಟ್ಸ್ ನೌ ಆರ್ ನೆವರ್ ಅಂತ. ಸೊ ಆ ಟೈಮಲ್ಲಿ ಜಾಬ್ ನ ಕ್ವಿಟ್ ಮಾಡ್ತೀನಿ. ಅದೇ ಟೈಮಲ್ಲಿ ನನ್ಗೆ ಇನ್ನೊಂದು ವಾರದಲ್ಲಿ ಬಿಗ್ ಬಾಸ್ ಆಪರ್ಚುನಿಟಿನೂ ಬರುತ್ತೆ. ಸೊ ಹಂಗೆ ಮಾಡ್ಕೊಂಡ್ ಬರ್ತಿದ್ದಂಗೆ ಮನೇಲಿ ಏನ್ ಮಾಡ್ತಾ ಇದ್ದಾನೆ ಇವನು, ಲೈಕ್ ಸಡನ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟ. ಒಂದು IT ಜಾಬ್ ಅಲ್ಲಿ ಇದ್ದವನು ಇವ್ನ್ ಇದೆಲ್ಲ ಆಗತ್ತಾ ಮಾಡಕ್ಕೆ, ಡೌಟ್ಸ್ ತುಂಬಾ ಇತ್ತು ಮನೇಲಿ. ಬಿಕಾಸ್ ಆಪರ್ಚುನಿಟಿ ಸಿಕ್ಕಿದೆ, ಬಟ್ ಇದನ್ನ ಹೆಂಗ್ ಯೂಸ್ ಮಾಡ್ಕೋತಾನೆ, ಬಿಕಾಸ್ ಮನೇಲಿ ಅದನ್ನ ನೋಡಿರ್ಲಿಲ್ಲ. ಸೂರಜ್ ಅಂತ ಹೇಳಿದ್ರೆ ನಾರ್ಮಲ್ ಗೆ ಒಂದು ಫಿಟ್ನೆಸ್ ಹಾಬಿ ಇದೆ, ಜೊತೆಗೆ ಏನೋ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾನೆ. ಬಟ್ ಇದ್ರಿಂದ ಅವ್ನ್ ಲೈಫ್ ಸೆಟ್ಲ್ ಆಗತ್ತಾ, ತುಂಬಾ ಪ್ರಶ್ನೆಗಳು ಬಂದ್ಬಿಟ್ಟಿತ್ತು ಮನೇಲಿ. ಅವ್ರು ಹೆದರ್ಕೊಂಡಿದ್ರು, ಹೋಗ್ಬೇಕಾ ಇವನು ಹೋಗ್ಬಾರ್ದ ಅಂತ. ಬಟ್ ಇವಾಗ ನೋಡ್ತಿದ್ರೆ ನನ್ ಸೀರಿಯಲ್ ನೋಡಿದ್ರೆ ಮಾಮ್ ಇಸ್ ಹ್ಯಾಪಿ. ಇಸ್ ಲೈಕ್ ಓಕೆ ಏನೋ ಮಾಡ್ತಾ ಇದ್ದಾನೆ ಇವಾಗ, ಓಕೆ ಇವನೇನೋ ಎಲ್ಗೋ ಹೋಗ್ತಾನೆ ಇವನು ಅಂತ ಅನ್ಸಿದೆ ನನಗೆ. ಹೆಂಗಿರುತ್ತೆ ಆ ಶೂಟಿಂಗ್? ಯಾಕಂದ್ರೆ ಇವಾಗ ನಿಮ್ಮಿಬ್ರ ಮೇಲೆ ತುಂಬಾ ಫೋಕಸ್ ಆಗ್ತಿದೆ. ಅಂದ್ರೆ ಅಲ್ಲೊಂದು ರೊಮ್ಯಾನ್ಸ್ ನೀವು ಮಾಡ್ಲಿಲ್ಲ ಅಂದ್ರೂ ಅಲ್ಲೊಂದು ರೊಮ್ಯಾಂಟಿಕ್ ಸೀನ್ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಹೇಗಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ನನ್ಗೆ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾನು ತುಂಬಾ ಕ್ಯಾಮ್ರಾ ಶೈ ಇದೆ. ನಾನು ಮುಂಚೆನೂ ಅದನ್ನೇ ಹೇಳ್ತಿದ್ದೆ, ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಅಲ್ಲಿ ಹೋದ್ಮೇಲೆ ಕ್ಯಾಮ್ರಾನ ಮರ್ತ್ ಬಿಡಿರ್ತೀವಿ. ಬಟ್ ನಂಗೆ ಕ್ಯಾಮ್ರಾ ಫೋಕಸ್ ಇಟ್ಬಿಟ್ಟು ಮಾತಾಡಪ್ಪ ಅಂತ ಹೇಳಿದ್ರೆ ಐ ಸ್ಟಿಲ್ ಫಂಬಲ್, ನನ್ಗೆ ಅಷ್ಟು ಬರಲ್ಲ. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದೇರ್ ಆರ್ ಸೀನ್ಸ್ ಹೆಂಗೆ ಅಂದ್ರೆ ಅಲ್ಲಿ ಕಾಣಿಸೋದಿಬ್ರೆ, ಬಟ್ ಅಲ್ಲಿ 40 ಜನ ಟೆಕ್ನಿಷಿಯನ್ಸ್ ಎಲ್ಲಾರು ಇರ್ತಾರೆ. ಲೈಕ್ ಈಗ ಬಾತ್ರೂಮ್ ಸೀನ್ ಅಂತ ಬಂದ್ರೆ ಅಲ್ಲಿ ಐ ಫೀಲ್ ಸೋ ನರ್ವಸ್, ಹೆಂಗಿರ್ಬೇಕು ಏನ್ ಮಾತಾಡ್ಬೇಕು ಅಂತ ಅದ್ ಕಾಣಿಸ್ತಿಲ್ಲ. ಬಟ್ ನನ್ಗೆ ಒಳಗ ಅನ್ನಿಸ್ತಿರತ್ತೆ, ಓಕೆ ಈಗ ರಿಯಾಕ್ಟ್ ಮಾಡ್ಬೇಕು, ಕಣ್ ಮುಚ್ಕೊಂಡು ಇದ್ ಮಾಡ್ಬೇಕು ಅಂದಾಗ ತುಂಬಾನೇ ನರ್ವಸ್ ಫೀಲ್ ಆಗುತ್ತೆ. ಬಟ್ ಈಗ ಒಂಥರ ಯೂಸ್ ಟು ಆಗ್ಬಿಟ್ಟಿದೆ. ಅದೇ ಟೆಕ್ನಿಷಿಯನ್ಸ್ ಅವರು ಎಲ್ಲ ಒಂದ್ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ, ನಮ್ಮವರೇ ಇವರು ಅಂತ ಆಗ್ಬಿಟ್ಟಿದೆ. ಬಟ್ ಸುಮಾರು ಕಡೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಅವ್ರಿಗೆ ಊಟ ಮಾಡ್ಸೋ ಸೀನ್ ಎಲ್ಲ ಬರುತ್ತೆ. ನನ್ಗೆ ಮೊಸರಂದ್ರ ಆಗಲ್ಲ, ನಾನ್ ಸಣ್ಣ ವಯಸ್ಸಿಂದ ಮೊಸರು ತಿನ್ನಲ್ಲ. ನನ್ಗೆ ಟ್ರೈ ಮಾಡಿದಾರೆ ಮನೇಲಿ ಮೊಸರು ತಿನ್ಸಕ್ಕೆ, ಅದು ಲೈಕ್ ವಾಮಿಟ್ ಆಗ್ಬಿಡ್ಬೇಕು, ಅಷ್ಟೊಂದೆಲ್ಲ ನಂಗೆ ರಿಯಾಕ್ಟ್ ಆಗ್ಬಿಡುತ್ತೆ. ಬಟ್ ಅಲ್ಲಿ ಸೀನ್ ಏನಂದ್ರೆ ನಾನೇ ಮೊಸರನ್ನ ಕಲಿಸ್ಬಿಟ್ಟು ತಿನ್ನಿಸ್ಬೇಕು. ನಾನು ಅದನ್ನ ಮುಟ್ಟಕ್ಕೂ ನನಗೆ ಒಂಥರ ಆಗ್ತಿದೆ. ಸರ್ ಅನ್ನ ಸಾಂಬಾರ್ ಕೊಡಿ ಸರ್, ಮೊಸರನ್ನ ಬೇಡ ಸರ್. ಇಲ್ಲ ಸರ್ ಅವ್ರಿಗೆ ಹುಷಾರಿಲ್ಲ, ಮೊಸರನ್ನೇ ತಿನ್ನಿಸ್ಬೇಕು ಅಂತಾರೆ.
ಸೊ ಆ ತರ ಸಿಚುವೇಶನ್ ನನ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರು ತೋರ್ಸಂಗಿಲ್ಲ. ಹೌದು. ದಿಸ್ ಇಸ್ ನಾರ್ಮಲ್ ಫಾರ್ ಮೀ ಅಂತ ಹೌದು. ತೋರಿಸ್ಬೇಕಾಗತ್ತೆ. ಸೊ ಅಲ್ಲಿ ಕಲ್ಸಿ ತಿನ್ಸೋದು. ಹ್ಮ್. ಈವನ್ ಈಗ ಫೈಟ್ ಸೀಕ್ವೆನ್ಸ್ ಎಲ್ಲ ಬಂದಾಗ ಸಿ ಐ ನೆವರ್ ಥಾಟ್ ನಾನ್ ಹೀರೋ ಆಗ್ತೀನಿ, ನಾನು ಇದ್ ಮಾಡ್ತೀನಿ ಅಂತೆಲ್ಲ ಅನ್ಕೊಂಡಿಲ್ಲ. ಬಟ್ ಇಲ್ಲಿ ನನ್ಗೆ ಹೆಂಗಾಗುತ್ತೆ ಅಂದ್ರೆ ವೆನ್ ಯು ಗೆಟ್ ಆಲ್ ದಿ ಅಟೆನ್ಷನ್, ಓಕೆ ಯು ಆರ್ ದ ಹೀರೋ ಅಂತ ಹೇಳಿದಾಗ ಅಲ್ಲಿ ಬಂದ್ಬಿಟ್ಟು ನೀನ್ ಈ ತರ ಫೈಟ್ ಮಾಡ್ಬೇಕು, ಇವ್ರಿಗೆ ಹಿಂಗ್ ಹೊಡಿಬೇಕು, ಹಿಂಗ್ ರಿಯಾಕ್ಟ್ ಮಾಡ್ತಾರೆ, ಅವ್ರು ಪಲ್ಟಿ ಹೊಡೆದು ಬೀಳ್ತಾರೆ ಅಂತೆಲ್ಲ ತೋರಿಸಿದಾಗ ಐ ಆಮ್ ಗೆಟಿಂಗ್ ಆಲ್ ದಿ ಅಟೆನ್ಷನ್ ಬಟ್ ಐ ಆಮ್ ನಾಟ್ ರೆಡಿ. ಈಗ ನನ್ಗೆ ಐ ಫೀಲ್ ಅ ಲಿಟಲ್ ನರ್ವಸ್, ಓಕೆ ಯಾಕೆ ಹಿಂಗ್ ನೋಡ್ತಾ ಇದಾರೆ ಅಂತ. ಓಕೆ. ಅದೆಲ್ಲ ಸ್ವಲ್ಪ ಈಗ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಿದೆ. ಬಟ್ ಇನಿಷಿಯಲ್ ಡೇಸ್ ತುಂಬಾ ಇತ್ತು ನಾನು. ಈಗ ಫಸ್ಟ್ ಸೀನೆ ನಮ್ದು ರೆಸಾರ್ಟ್ ಅಲ್ಲಿ ಒಂದು ಶೂಟ್ ಆಗುತ್ತೆ. ಅಲ್ಲಿ ಈ NC ಅಯ್ಯಪ್ಪ ಅವರಾಗಿರ್ಬೋದು, ಮತ್ತೆ ನಮ್ ಸೀರಿಯಲ್ ಅಲ್ಲೇ ಗಂಗಾಧರಯ್ಯ, ಆಲ್ ಆರ್ ಹ್ಯೂಜ್ ಆರ್ಟಿಸ್ಟ್. ಮುಂಚೆಯಿಂದನೇ ತುಂಬಾ ಮೂವೀಸ್ ಎಲ್ಲ ಮಾಡ್ಕೊಂಡ್ ಬಂದಿರೋ ಅವ್ರ ಮುಂದೆ ನಾನ್ ಬಂದ್ಬಿಟ್ಟು ಲೈಕ್ ಐ ಆಮ್ ದ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಸ್ವಲ್ಪ ಕಷ್ಟ. ಮೇಂಟೈನ್ ಮಾಡುವಂತದ್ದು. ಆಸ್ ಅ ಕಾಮನ್ ಮ್ಯಾನ್ ಹೋಗ್ಬಿಟ್ಟು ಈ ತರ ಮಾಡಪ್ಪ ಇವರೆಲ್ಲ ಆರ್ಟಿಸ್ಟ್ ಗಳ ಮುಂದೆ ನೀನ್ ಹೀರೋ ಈಗ ಅಂತ ನಿಲ್ಸಿದ್ರೆ ಆ ಫೀಲಿಂಗ್ ಇರತ್ತೆ ಒಂದ್ ಸ್ವಲ್ಪ. ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ ಗ್ರೋತ್ ನಾನೇ ನೋಡ್ಕೊಂಡಾಗ ಇನ್ ಟರ್ಮ್ಸ್ ಆಫ್ ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಆಗಿದೆ. ಅಂದ್ರೆ ಆ ದೊಡ್ಡವ್ರ ಮುಂದೆ ಎಲ್ಲ ಸೀನ್ ಮಾಡಿದಾಗ ಮಾಡಾದ್ಮೇಲೆ ಅವ್ರ ಹತ್ರ ಏನಾದ್ರು ಹೋಗಿ ಖಂಡಿತ ಈಗ ಅನುಷಾ ರಾವ್ ಅವರಾಗಿರ್ಬೋದು, ಅಂಬರೀಶ್ ಸರ್ ಆಗಿರ್ಬೋದು, ಪವಿತ್ರ ಅವ್ರ ತಂದೆ, ಮತ್ತೆ ನಮ್ ಬಾಬಣ್ಣ ಇದಾರೆ, ಪವಿತ್ರ ಅವ್ರ ತಾತ, ಅವರೆಲ್ಲ ಹೆಂಗೆ ಅಂದ್ರೆ ಲೈಕ್ ಯೂಶಲಿ ಯಾರೋ ಆರ್ಟಿಸ್ಟ್ ಗಳು ಕೇಳಲ್ಲ. ಬಿಕಾಸ್ ಅವ್ರಿಗೆ ಏನ್ ಅನ್ಸುತ್ತೆ, ಓ ನಾನ್ ಸರಿ ಮಾಡಿದೀನಿ ಅಂತ ನಾನ್ ಯಾಕೆ ಬೇರೆಯವ್ರನ್ನ ಕೇಳ್ಬೇಕು, ನಾನ್ ಮಾಡಿದೆ ಅದಿರತ್ತೆ. ಬಟ್ ನನ್ಗೆಲ್ಲ ಐ ಆಮ್ ಹಿಯರ್ ಫಾರ್ ಲರ್ನಿಂಗ್. ಸೊ ಇವರೆಲ್ಲ ಇಷ್ಟು ಟೈಮಿಂಗ್ ಮಾಡ್ಕೊಂಡ್ ಬಂದ್ರೆ ನಂಗೆ ಕಲಿಯಕ್ ತುಂಬಾ ಇದೆ ಇಲ್ಲಿ. ಸೊ ನಾನು ಒಂದ್ ಸೀನ್ ಮಾಡಿದ್ರು ನಾನು ಅವ್ರು ಕೇಳ್ತೀನಿ ಕರೆಕ್ಟ್ ಆಗಿ ತಗೊಂಡ ಅಥವಾ ಇನ್ನೊಂದ್ ತಗೊಳ್ಳ, ನಾನೇ ಓಪನ್ ಆಗಿ ಕೇಳ್ಬಿಡ್ತೀನಿ. ಸೊ ಇನ್ ಟರ್ಮ್ಸ್ ಆಫ್ ದಟ್ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಓಕೆ ಹುಡುಗಂಗೆ ಕಲಿಯೋಕೆ ಅದು ಇದೆ. ಸೊ ದೇ ಆರ್ ಆಲ್ಸೋ ವೆರಿ ಹೆಲ್ಪ್ಫುಲ್. ಆ ಬಾತ್ರೂಮ್ ಸೀನ್ ಒಂದು ಹೇಳಿದ್ರಿ, ನಿಮ್ಗೆ ಹುಷಾರಿಲ್ದಿದ್ದಾಗ ಪವಿತ್ರ ಸ್ನಾನ ಮಾಡಿಸುವಂತದ್ದು ಪರ್ಸನಲಿ ಯಾವ ತರ ಇತ್ತು ಹೇಳಿ. ನಾನು ರೆಡಿನೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಅದನ್ನ ಎಷ್ಟೋ ದಿವಸದಿಂದ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಿದ್ವಿ, ಬೇಡ 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 ಅದ್ ಮಾಡೋದು ಅಂತ. ಬಟ್ ಲಾಸ್ಟ್ ಅಲ್ಲಿ ನಮ್ ಡೈರೆಕ್ಟರ್ ಕನ್ವಿನ್ಸ್ ಮಾಡ್ಬಿಟ್ಟು ನನ್ನ, ಇಲ್ಲ ನೀವು ಮಾಡ್ಲೇಬೇಕು ಇದನ್ನ ಅಂತ. ಸರಿ ಸರ್ ಮಾಡ್ಕೊಳ್ಳಿ. ನಾನು ಹೋಗ್ಬಿಟ್ಟು ಮಾನಿಟರ್ ನೋಡ್ತಿಲ್ಲ, ಅದ್ ಹೆಂಗ್ ಬಂದಿದೆ ಟೇಕ್ ಏನು ನೋಡ್ತಾ ಇಲ್ಲ, ಯಾವಾಗ ಮುಗಿಯತ್ತಪ್ಪ ಇದು ಅಂತ ನನ್ಗೆ ಅನಿಸ್ಬಿಟ್ಟಿತ್ತು. ಲಾಸ್ಟ್ ಅಲ್ಲಿ ಇಟ್ಕೋತಾರೆ ಬಿಕಾಸ್ ನೀರೆಲ್ಲ ಬಿದ್ರೆ ಒದ್ದೆ ಆಗತ್ತಲ್ಲ. ಸೊ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ರು. ಬಟ್ ಇಟ್ ಕೇಮ್ ಔಟ್ ವೆಲ್. ಲಾಸ್ಟ್ ಅಲ್ಲಿ ಔಟ್ಪುಟ್ ನಾನು ಎಪಿಸೋಡ್ ಅಲ್ಲಿ ನೋಡಿದ್ದು, ಅಲ್ಲಿವರೆಗೂ ನೋಡಿರ್ಲಿಲ್ಲ. ಬಟ್ ಇಟ್ ಕೇಮ್ ಔಟ್. ಏನ್ ಅನಿಸ್ತು ನೀವ್ ಕುತ್ಕೊಂಡ ಎಪಿಸೋಡ್ ನೋಡಿದಾಗ? ನನ್ಗೆ ಸ್ವಲ್ಪ ನೋಡಿದಾಗ ಅಯ್ಯೋ ಏನ್ ಮಾಡ್ಬಿಟ್ಟೆ ನಾನು ಅಂತ ಅನ್ನಿಸ್ತು. ಬಟ್ ಮುಂದಕ್ಕೆ ಪಾಪ ಲವ್ ಆಗತ್ತೆ, ಪವಿತ್ರನ ಮೇಲೆ ರೊಮ್ಯಾನ್ಸ್ ಗಳು ಶುರುವಾಗುತ್ತೆ, ಅವಾಗ ಏನ್ ಮಾಡ್ತೀರಾ? ವಿ ಆರ್ ಆಲ್ ಪ್ರೊಫೆಷನಲ್ಸ್ ಈಗ. ಈಗ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಮುಂಚೆ ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಈಗ ಮೂವಿಂಗ್ ಫಾರ್ವರ್ಡ್ ಅಷ್ಟೊಂದೇನು ಇದು ಅನ್ಸಲ್ಲ. ವಿ ಆರ್ ಆಲ್ ವರ್ಕಿಂಗ್ ಹಿಯರ್ ಅಂತ ಅನ್ಸುತ್ತೆ. ತಾಳ್ಮೆ ಹೆವಿ ಇದೆಯಾ? ಒಂದ್ ರೇಂಜ್ ಜಾಸ್ತಿನೇ ಇದೆ ಅಂತ ನನ್ಗೆ ಅನ್ಸ್ಬಿಡುತ್ತೆ. ಕೆಲವು ಸತಿ ಯಾಕೆ ನಾನ್ ಸೈಲೆಂಟ್ ಆಗಿದ್ದೆ, ಯಾಕೆ ಏನೋ ಮಾತಾಡ್ಲಿಲ್ಲ ಅಂತ ನನ್ಗೆ ಅನ್ಸ್ಬಿಡುತ್ತೆ. ಬಟ್ ಇದೆ ಮುಂಚೆ ಅಂದ್ರೆ ಅಂತ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಅಂದ್ರೆ ಇಲ್ಲಿ ಮಾತಾಡ್ಲೇಬೇಕಾಗಿತ್ತು, ಮಾತಾಡ್ದಂಗ್ ಹೋಗ್ಬಿಟ್ಟಿರೋ ಅಂತ. ಇಲ್ಲ, ನನ್ ಆತರ ಹೇಳ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ವಾಟ್ಲೆ ಕಿಚನ್, ಇಲ್ಲಿ ನಾವು ರಿಯಾಕ್ಟ್ ಮಾಡ್ಲೇಬೇಕಾಗತ್ತೆ. ಬಟ್ ಅಲ್ಲೂ ನಾನ್ ತಾಳ್ಮೆ ಆಗಿದ್ರೆ ಅದು ವರ್ಕ್ ಆಗಲ್ಲ ಅಲ್ವಾ. ಬಟ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ನಾನು ಮಾತಾಡ್ತೀನಿ. ಬಟ್ ಇನ್ ಟರ್ಮ್ಸ್ ಆಫ್ ಲೈಕ್ ಕಂಟೆಂಟ್ ಆಗಿರ್ಲಿ, ಒಂದ್ ತಮಾಷೆ ರೀತಿ ಆಗಿರ್ಲಿ, ಅವನ್ ಅಷ್ಟೊಂದ್ ತರಲೆ ಮಾಡ್ತೀರಿ, ಏಯ್ ಹೋಗ ಸೈಡ್ಗೆ ಅಂತ ಹೇಳ್ಬೋದು. ಬಟ್ ನಾನು ಹೇಳಲ್ಲ, ಮಾಡ್ಕೋಗುರು ಅಂತ ಬಿಟ್ಬಿಡ್ತೀನಿ. ಸೊ ಅಂತ ಟೈಮಲ್ಲಿ ಮಾತಾಡೋಕೆ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಒಂದಷ್ಟು ಫನ್ ಇದೆ, ಜಾಸ್ತಿನೇ ಫನ್ ಇರುತ್ತೆ. ಸೊ ನೀವು ಯಾವ ತರದೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ? ಅಡಿಗೆ ಇರಬಹುದು, ಕಿತ್ತಾಟಗಳು ಇರಬಹುದು. ಇನ್ ಟರ್ಮ್ಸ್ ಆಫ್ ಫನ್ ಅಂತ ಹೇಳಕ್ ಬಂದ್ರೆ, ನನ್ಗೆ ಡೇ ಒನ್ ಇಂದ ಕರಿಬಸಪ್ಪ ಅವರಂತೂ ನನ್ ಪಾರ್ಟ್ನರ್ ಆಗಿ ಬಂದ್ಬಿಟ್ಟಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅವ್ರು ಇಷ್ಟೊಂದ್ ತರ್ಲೆ ಮಾಡ್ತಾರೆ ಅಂತ. ಬಟ್ ನನ್ಗೆ ಬಂದ್ ಸಿಗಾಕೊಂಡ್ರು. ಬಿಗ್ ಬಾಸ್ ಅಲ್ಲೇ ಅಲ್ಲಿ ತಡ್ಕೊಳಕ್ಕಾಗಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಎಲಿಮಿನೇಟ್ ಆಗೋ ಅದೊಂದ್ ಜಿದ್ದು ಅಂತಾರಲ್ಲ, ಅದಿದೆ ಅವ್ರಿಗೆ. ನನ್ ಟ್ಯಾಲೆಂಟ್ ತೋರ್ಸಕ್ ಸಿಕ್ಕಿಲ್ಲ ಅಂತ. ನಾನ್ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್, ಸಿಗಾಕೊಂಡ್ಬಿಟ್ಟಿದೀನಿ. ಪ್ರತಿ ವಾರ ಬಂದ್ ನನ್ಗೆ ರುಬ್ತಾ ಇದಾರೆ. ಸೊ ಅವ್ರೊಬ್ರು ಕಂಟೆಂಟ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಈಸ್ ವೆರಿ ಸ್ವೀಟ್. ಅವ್ರು ಎಷ್ಟೇ ತಮಾಷೆ ಮಾಡಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಸೂರಜ್ ಏನೋ ಅನ್ಕೋಬೇಡಿ ಅದನ್ನ ಹೇಳ್ತಾರೆ. ಸೊ ಈಸ್ ಅ ವೆರಿ ನೈಸ್ ಗೈ, ವೆರಿ ಜೆಂಟಲ್ಮನ್ ಆಕ್ಚುಲಿ. ಅವ್ರದ್ದು ಕಂಟೆಂಟ್ ಕ್ರಿಯೇಷನ್ ಅದು ಇದು ದಟ್ಸ್ ಇಸ್ ವರ್ಕ್. ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋದು. ಬಟ್ ಪರ್ಸನಲ್ ಆಗಿ ಅವ್ರನ್ನ ಪರಿಚಯ ಮಾಡ್ಕೊಂಡಾಗ ಓಕೆ ಈಸ್ ಅ ವೆರಿ ನೈಸ್ ಗೈ ಅನ್ಸುತ್ತೆ. ನೀವು ಪಕ್ಕಾ ಶೆಫ್, ನಿಮಗೆ ಗೊತ್ತಿರುತ್ತೆ. ನಿಮಗೆ ಗೊತ್ತಿರುತ್ತೆ ಅಡಿಗೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಹಾಕ್ಬೇಕಂತ. ಇಲ್ಲಿರೋ ಒಂದಷ್ಟು ಜನಕ್ಕೆ ಅಡಿಗೆ ಗೊತ್ತೇ ಇರಲ್ಲ. ಅದು ತಪ್ಪಂತೂ ಹೇಳಕ್ಕಾಗಲ್ಲ. ಯಾರ್ದು ಬ್ಯಾಡ್ ಟೇಸ್ಟ್? ರಕ್ಷಿತಾ, ಅವಳಿಗೆ ಅಡ್ಗೆ ಗೊತ್ತು ಅಂತ ಸೂಪರ್ ಆಗಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಹೆಂಗೆ ಅಂದ್ರೆ
ಅಳುಕ್ ಪುಳುಕಲ್ಲಿ ಚೆನ್ನಾಗ್ ಮಾಡ್ಬಿಡ್ತಾಳೆ. ಹೆಂಗೇನೆ ಅವ್ಳು ಬೇಕು ಅಂತ ಮಾಡಕ್ ಹೋಗಲ್ಲ, ಮಿಸ್ ಆಗೇನೋ ಚೆನ್ನಾಗ್ ಬಂದ್ಬಿಡತ್ತೆ. ಅದು ಕುಕ್ ಆಫ್ ದ ಡೇ ಅಂತೆಲ್ಲ ಕೊಟ್ಬಿಟ್ರು 2 weeks ಬ್ಯಾಕ್ ಅವ್ರಿಗೆ. ನನಗ್ ಬಂದ್ಬಿಟ್ಟು ಸೂರಜ್ ಅಣ್ಣ ನೋಡಿ ಏನ್ ಸಿಕ್ತು ಅಂತ ಕೇಳಿದ್ರು. ನನ್ಗೆ ಶಾಕ್ ಆಯ್ತು, ಅದ್ ಏನ್ ನೋಡ್ ಕೊಟ್ಬಿಟ್ರು ಇವಳಿಗೆ ಅಂತ. ಬಟ್ ಏನೋ ಮಿಸ್ ಆಗೇನೋ ಚೆನ್ನಾಗ್ ಮಾಡ್ಬಿಟ್ಟು. ಯಾವ ಫುಡ್ ಸಿಕ್ಕಾಬಡೆ ಕೆಡ್ಸಿದ್ದದು ನೀವು ತಿಂದು? ಇಲ್ಲಿ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಮನೇಲಿ ಒಂದಿನ ಮೀನ್ ಫ್ರೈ ಮಾಡಿದ್ಲು. ಮಸಾಲೆ ಎಲ್ಲೋ ಇದೆ, ಮೀನ್ ಎಲ್ಲೋ ಇದೆ. ಸೊ ಅದೊಂದ್ಸತಿ ತಿಂದಾಗ ಅನ್ಕೊಂಡಿದೆ, ಓಕೆ ಸೂಪರ್ ಆಗಿ ಅಡಿಗೆ ಮಾಡ್ತಾಳೆ ರಕ್ಷಿತಾ ಅಂತ. ಅದು ತಿಂದಿದ್ರಿ? ತಿಂದ್ವಿ, ಇನ್ನೇನ್ ಬೇಜಾರ್ ಮಸಾಲೆ ಮಿಕ್ಸ್ ಮಾಡ್ಕೊಂಡು ನಾವೇ ಮಸಾಲೆ ತಗೊಂಡು ಮೀನ್ ತಗೊಂಡು ಎರಡು ಸೇರ್ಸ್ಕೊಂಡು ತಿಂದಿದ್ವಿ. ಅದೊಂದ್ ಮಾಡಿದ್ಲು. ನೀವ್ ಇಲ್ಲಿ ಯಾವೆಲ್ಲ ಅಡಿಗೆಗಳನ್ನ ಮಾಡ್ತಾ ಇದ್ದೀರಾ? ಪ್ರತಿ ರೌಂಡ್ ಅಲ್ಲೂ ಬೇರೆ ಬೇರೆ ಕಾನ್ಸೆಪ್ಟ್ ಇರುತ್ತೆ. ಸ್ಟಾರ್ಟಿಂಗ್ ಇಂದ ಫಸ್ಟ್ ವೀಕ್ ಏನ್ ಮಾಡಿದೆ, ಚಿಕನ್ ಟಾಕೋಸ್ ಮಾಡಿದೆ. ನಾನ್ ಏನ್ ಮಾಡ್ತೀನಿ ಅಂದ್ರೆ, ನಾನ್ ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡ್ತೀನಿ. ಈಗ ಬೇಸಿಕ್ ಒಂದ್ ಕ್ವಿಸಿನ್ ತಗೊಂಡ್ಬಿಟ್ಟು ಅದನ್ನ ಬಂದು ಇಲ್ಲಿ ಮಾಡ್ತಾ ಇಲ್ಲ, ನಾನು 2 ಬೇರೆ ಬೇರೆ ಕ್ವಿಸಿನ್ ತಗೊಂಡು ಅದ್ ಹೆಂಗ್ ಮಿಕ್ಸ್ ಮಾಡ್ಬೋದು, ಆ ಎಕ್ಸ್ಪೆರಿಮೆಂಟ್ ಆಗ್ಬೇಕಿರೋದಾ ಇಲ್ಲಿ. ಲೈಕ್ ಏನೋ ಈಗ ಆಲ್ರೆಡಿ ಜಡ್ಜಸ್ ಗೊತ್ತಿದೆ ಇವ್ನ್ ಅಡ್ಗೆ ಬರತ್ತೆ ಅಂತ. ಸೊ ಜಸ್ಟ್ ಅದನ್ನ ಮಾಡಿದ್ರೆ ನನ್ಗೇನೋ ನನಗ್ ನಾನೇ ಬಾರ್ನ ಲೋ ಮಾಡ್ಕೋತಾ ಇದೀನಿ ಅಂತ ಅನ್ಸುತ್ತೆ. ಸೊ ಜಡ್ಜಸ್ಗೆ ಒಂದು ವಾವ್ ಫ್ಯಾಕ್ಟರ್ ಇಲ್ಲಿ ಅಂತ ಐ ಆಮ್ ಜಸ್ಟ್ ಕಂಬೈನಿಂಗ್ ಡಿಫ್ರೆಂಟ್ ಥಿಂಗ್ಸ್, ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬರ್ತಾ ಇದೀನಿ, ವರ್ಕ್ ಆಗ್ತಾ ಇದೆ. ಅಲ್ಲ, ನೀವ್ ಅಷ್ಟೂ ಜನ ಮಾಡೋದ್ನ ಇಷ್ಟೇ ಆದ್ರೂ ಟೇಸ್ಟ್ ಪಾಪ ಜಡ್ಜಸ್ ನೋಡ್ಲೇಬೇಕು. ಯಾವ್ದಾದ್ರು ಹೊಟ್ಟೆ ಕೆಟ್ಟಿದ್ಯಾ? ಆ ಕ್ವಾಟ್ಲೆಗಳು ಕೊಡೋ ಕ್ವಾಟ್ಲೆಗೆ ಅದ್ ಹೆಂಗ್ ಅಡ್ಗೆ ಔಟ್ಪುಟ್ ಬರ್ತಿದೆ ದೇವ್ರಾಣೆ ಗೊತ್ತಿಲ್ಲ. ಬಟ್ ಒಂದ್ಸತಿ ಏನೋ ಕೆಡ್ಸಿದ್ರು, ಒಂದ್ಸತಿ ಸೆಕೆಂಡ್ ವೀಕ್ ಏನೋ ಬೆಂದಿರ್ಲಿಲ್ಲ, ಬೇಗ ಆಫ್ ಮಾಡ್ಬಿಟ್ರು, ನಮ್ ಕ್ವಾಟ್ಲೆನ ಸ್ಟವ್ ಆಫ್ ಮಾಡ್ಬಿಟ್ರು. ಅದೊಂದ್ಸತಿ ಕೆಡ್ಸಿತ್ತು. ಮಿಕ್ಕಿ ಟೈಮ್ ಎಲ್ಲ ಹೆಂಗೋ ಹ್ಯಾಂಡಲ್ ಮಾಡ್ತಾ ಇದೀನಿ. ಹೊಟ್ಟೆ ಕೆಡೋಂತ ಐಟಮ್ ಎಲ್ಲ ಇನ್ನೂ ಮಾಡಿಲ್ಲ, ಆತರ ಆಗೋದು ಇಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಯಾ ಮ್ಯಾಮ್ ಚೆನ್ನಾಗ್ ಬಂತು ಎಲ್ಲ ಅಡ್ಗೆ. ಈಗ ಈ ವಾರ ಯಾವ್ದು ಫುಡ್ ಎಕ್ಸ್ಪೆರಿಮೆಂಟ್ ನಿಮ್ದು? ಈ ವಾರ ನಾನ್ ಮಾಡ್ತೀನಿ, ಒಂದ್ ನಿಮಿಷ ಬರ್ತೋಯ್ತು. ಇದು ಬರ್ಡ್ ನೆಸ್ಟ್ ಅಂತ, ಇದು ಶಾವಿಗೆಲಿ ನೆಸ್ಟ್ ತರ ಮಾಡಿ, ತುಂಬಾ ಡೀಟೇಲ್ಸ್ ಕೊಡಲ್ಲ, ಶೋ ನೋಡಿ ಗೊತ್ತಾಗತ್ತೆ. ಬಟ್ ನಾನ್ ವೆಜ್ ಐಟಮ್. ಅದು ನಾನ್ ವೆಜ್? ಜಾಸ್ತಿ ನೀವು ನಾನ್ ವೆಜ್ ಮಾಡೋದಾ? ಇಲ್ಲ ಮ್ಯಾಮ್, ನಾನು 2 ಸತಿ ವೆಜ್ ಮಾಡಿದೀನಿ, ಮಿಕ್ಕಿದೆಲ್ಲ ನಾನ್ ವೆಜ್ ಮಾಡಿದೀನಿ. ಬಟ್ ಇವತ್ತು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ವೆಜ್ ನಾನ್ ವೆಜ್ 2 ಆಪ್ಷನ್ ಇರುತ್ತೆ, ನನ್ಗೆ ಯಾವ್ದ್ ಬೇಕಾದ್ರೂ ಬರ್ಬೋದು. ಸೊ ವೆಜ್ ಬಂದ್ರೆ ಅದಕ್ಕೂ ರೆಡಿ ಇರ್ಬೇಕು, ನಾನ್ ವೆಜ್ ಬಂದ್ರೆ ಅದಕ್ಕೂ ರೆಡಿ ಇರ್ಬೇಕು. ಸೊ ನೋಡೋಣ ಏನ್ ಸಿಗುತ್ತೆ. ನಿಮ್ಮನ್ನ ಶೆಫ್ ಅಂತ ಯಾರು ಕೂಡ ಅಷ್ಟೊಂದು ಗೊತ್ತಿರ್ಲಿಲ್ಲ. ನೀವ್ ಒಂದ್ಸಲಿ ಒಂದ್ ವಿಡಿಯೋ ಮಾಡಿದ್ರಲ್ಲ, ಫುಲ್ ಸ್ಟೈಲಿಶ್ ಆಗಿ ಹೋಗಿ ಕೋಟ್ ಬಿಸಾಕಿ ಏಪ್ರೋನ್ ಹಾಕೊಂಡು ಮಾಡಿದ್ದು, ಅವಾಗ ಎಲ್ರು ಫಿದಾ ಆಗೋದ್ರು. ಸೊ ಇವಾಗ ಈ ಕ್ವಾಟ್ಲೆ ಕಿಚನ್ ಗೆ ಬಂದಾದ್ಮೇಲೆ ಒಂದಷ್ಟು ಅಡಿಗೆ ಎಲ್ಲ ಮಾಡಕ್ ಶುರು ಮಾಡಾದ್ಮೇಲೆ ನೋಡ್ತಿರೋ ಅಂತ ಹೆಣ್ಮಕ್ಳು ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಅದು ಬರ್ತಾ ಇರುತ್ತೆ. ಬರ್ತಾ ಇರುತ್ತೆ, ನೀವ್ ಇಗ್ನೋರ್ ಮಾಡ್ತಿರ್ತೀರಾ? ಇಗ್ನೋರ್ ಎಲ್ಲ ಮಾಡ್ತಿಲ್ಲ, ನೋಡ್ತೀನಿ, ಖುಷಿ ಆಗತ್ತೆ ನೋಡಿದಾಗ. ಜನಕ್ಕೆ ಇಷ್ಟ ಆಗ್ತಿದೆ, ನಾನು ಕುಕ್ ಮಾಡೋ ರೀತಿ ಆಗಿರ್ಲಿ, ಜನಕ್ಕೆ ಇಷ್ಟ ಆಗ್ತಿದೆ ಅಂದ್ರೆ ಖುಷಿ ಆಗತ್ತೆ. ಬಟ್ ಈಗ ಆಸ್ ಆಫ್ ನೌ ಯಾವ್ದು ಅದ್ರ ಬಗ್ಗೆ ಮದ್ವೆ ಅದೆಲ್ಲ ಈಗ ಯೋಚನೆ ಇಲ್ಲ. ಕರಿಯರ್ ಮೇಲೆ ಫೋಕಸ್. ಕಮೆಂಟ್ ಸೆಕ್ಷನ್ ಗಳಲ್ಲೂ ಪಾಪ ನಿಮ್ನ ಎಷ್ಟು ಲವ್ ಮಾಡ್ತಾರೆ ಅಂತ ಅಂದ್ರೆ, ಲವ್ ಯು ಅಂತಾನೆ ಹಾಕ್ತಾ ಇರ್ತಾರೆ. ಸೊ ಅದಕ್ಕೆ ಏನಾದ್ರು ರಿಪ್ಲೈ ಮಾಡ್ಬೇಕಂತ ಅನ್ಸಿರುತ್ತಾ? ರಿಪ್ಲೈ ಮಾಡ್ತೀನಿ ಮ್ಯಾಮ್, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟೊಂದ್ ಪ್ರೀತಿ ಜನ ಕೊಡ್ತಿದ್ದಾರೆ ಅಂತ ಹೇಳಿದಾಗ ನನ್ಗೆ ಸಣ್ಣ ಮಕ್ಳಿಂದ ಹಿರೀಕರವರೆಗೂ ಎಲ್ಲರೂ ಇಷ್ಟ ಆಗಿದ್ದಾರೆ, ಎಲ್ಲರೂ ಕಮೆಂಟ್ ಆಗ್ತಾರೆ, ನನ್ ಮಗನ್ ತರ ಇದೆಯಾ ನೀನು, ನನ್ ಮಗನ್ ನೋಡ್ದಂಗೆ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಪವಿತ್ರ ಬಂಧನದಲ್ಲಿ ಹಿಂಗೆ ಎಲ್ರೂನು ಎಲ್ಲರ ಮನ್ಸನ್ನ ಇನ್ನಷ್ಟು ಗೆಲ್ಲಿ ಅಂತ ನಾವು ಕೂಡ, ಅಂದ್ರೆ ಆತರ ಎಪಿಸೋಡ್ ಬರ್ಲಿ ಅಂತ ನಾವು ನಿರೀಕ್ಷೆ. ಯಾವ್ದು ಬಾತ್ರೂಮ್ ಸೀನ್? ಬೇಡ ಬಾತ್ರೂಮ್ ಸೀನ್ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಇನ್ ಮುಂದೆ ಬೇರೆ ಬೇರೆ ಸೀನ್ಗಳು ಬರುತ್ತಲ್ಲ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸೂರಜ್. ಥ್ಯಾಂಕ್ ಯು. ಎಸ್, ಸೂರಜ್ಗಾಗಿ ಎಷ್ಟೋ ಹುಡುಗಿರು ಕಾಯ್ತಾ ಇದ್ದಾರೆ. ಸೊ ಹಂಗಾಗಿ ಅವರು ಪ್ರಪೋಸಲ್ ನ ಒಪ್ಕೊಳ್ಳೋ ಅಂತ ಸಮಯ ಬಂದಾಗ ಯಾರಿಗ್ ಲಕ್ ಇರುತ್ತೋ ಗೊತ್ತಿಲ್ಲ, ಒಟ್ಟಾರೆ ಕ್ವಾಟ್ಲೆ ಕಿಚನ್ ನಲ್ಲಿ ಒಂದಷ್ಟು ಮನರಂಜನೆ ಕೊಡ್ತಾ ಇದ್ದಾರೆ. ಪವಿತ್ರ ಬಂಧನದಲ್ಲಿ ಒಳ್ಳೆ ಹೀರೋ ಆಗಿ ನಮ್ಮನ್ನ ಕಾಡ್ತಾ ಇದ್ದಾರೆ. ಇದಿಷ್ಟು ಅವರ ಮನದಾಳದ ಮಾತು.